ನಮಸ್ಕಾರ 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 ಕರ್ನಾಟಕ. ಇಂದು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಕೆಂಪೇಗೌಡರ 516ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಈ ಬೆಂಗಳೂರನ್ನು ಕೆಂಪೇಗೌಡರು ಬಿಟ್ಟು ಹೋಗಿದ್ದಾರೆ. ಈ ಬೆಂಗಳೂರನ್ನು ನಮ್ಮ ಎಲ್ಲರ ಹಿತಕ್ಕೋಸ್ಕರ ಒಳ್ಳೇದಕ್ಕೋಸ್ಕರ ಬಳಸ್ಕೊಂಡ್ರೆ ಒಳ್ಳೆಯದು. ಇಲ್ಲಿ ಬೆಂಗಳೂರಲ್ಲಿ ಕಾನೂನು ಬಾಹಿರವಾಗಿ ಯಾರು ಏನೇ ಮಾಡಿದ್ರೂ ಕೂಡ ಒಂದಷ್ಟು ಧ್ವನಿಗಳು ನಾವು ಧ್ವನಿ ಮಾಡ್ತೇವೆ. ಈಗ ನಿಮಗೆಲ್ಲ ಗೊತ್ತಿರೋವಂಥ ವಿಚಾರ, ಕಳೆದ ಒಂದಷ್ಟು ದಿನಗಳಿಂದ ಒಂದು 2-3 ದಿವಸದಿಂದ ಟ್ರಾಫಿಕ್ ಪೊಲೀಸರು ಇವರನ್ನ ಆಟೋ ಗಾಡಿಗಳನ್ನ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರುವಂತ ವಿಚಾರ, ನಮಗೂ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾವುಗಳು ಈ ಒಂದು ಆಟೋಗಳ ಸಂಖ್ಯೆಯನ್ನ, ಆಟೋಗಳ ಪರ್ಮಿಟ್ ದಾಖಲೆಯನ್ನ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಸಾರ್ವಜನಿಕವಾಗಿ ಅದನ್ನ ಪ್ಲೇಸ್ ಮಾಡಿ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಮತ್ತೆ RTO ಅವ್ರಿಗೆ, ಸರ್ಕಾರಕ್ಕೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಪ್ರಶ್ನೆ ಮಾಡಿದೇನು ಅಂತಂದ್ರೆ, 1,67,000 ಆಟೋಗಳಿದೆ, ಆಟೋ ಪರ್ಮಿಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 1,67,000 ಬಿಟ್ಟು ಇನ್ನೊಂದಷ್ಟು ಲಕ್ಷ ಓಡ್ತಾ ಇದೆ. ಒಂದು ಸರ್ವೆ ಪ್ರಕಾರ 18ರಿಂದ 20 ಲಕ್ಷ ಅಂತ ಒಂದು ಸರ್ವೆ ಹೇಳುತ್ತೆ. ಅದು 15 ಲಕ್ಷನ ಇರ್ಲಿ, 20 ಲಕ್ಷನ ಇರ್ಲಿ, 10 ಲಕ್ಷನ ಇರ್ಲಿ, 1,67,000 ಆಟೋ ಬಿಟ್ಟು, 1,67,000 ಆಟೋ ಪರ್ಮಿಟ್ ಬಿಟ್ಟು ಒಂದು ಎಕ್ಸ್ಟ್ರಾ ಇದು ಕೂಡ ಅನಧಿಕೃತನೇ. ಹಂಗಾಗಿ ನಾವು ಪ್ರಶ್ನೆ ಮಾಡಿದ ಮೇಲೆ ಈಗ ಟ್ರಾಫಿಕ್ ಪೊಲೀಸರು ಫೀಲ್ಡ್ಗಳಿದ್ದಾರೆ. ಟ್ರಾಫಿಕ್ ಪೊಲೀಸರು ಆಟೋಗಳ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ಆಟೋಗಳವರು ಯೂನಿಫಾರ್ಮ್ ಹಾಕೊಂಡು ಓಡಿಸ್ತಾ ಇದ್ದಾರೆ. ಆಟೋಗಳವರು ತಗ್ಗಿ ಬಗ್ಗಿ ಮುಂಚಿನ ರೀತಿಯಲ್ಲಿ, ನನಗೆ ಗೊತ್ತಿಲ್ಲ ದಬ್ಬಾಳಿಕೆ ನಡೀತಾ ಇದೆಯೋ ಇಲ್ಲೋ, ದಯಮಾಡಿ ಐ ಥಿಂಕ್ ವ್ಯೂವರ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಅಲ್ಲಿ ಹಾಕಬೇಕು. ಮಾಮೂಲಿ ಒಂದಷ್ಟು ಆಟೋ ಪಿಡ್ಗನ್ನ ಇಟ್ಕೊಂಡ್ರ ಅಂತ ಒಂದಷ್ಟು ಆಟೋ ಡ್ರೈವರ್ಗಳು ನೀವು ಮಾಮೂಲಿ ಕೆಟ್ಟ ಮೆಸೇಜ್ಗಳನ್ನ ಹಾಕೊಳ್ಳಿ. ಅದನ್ನ ನಾವೇನು ತೊಂದರೆ, ನಮ್ಗೇನು ಅನ್ಸಲ್ಲ. ವಿಲ್ ಡೆಲಿಟ್ ಇಟ್, ಅವರ್ ಟೀಮ್ ವಿಲ್ ಡೆಲಿಟ್ ಇಟ್. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಇಷ್ಟು ದಿನ ನಾವು ದಾಖಲೆ ತೆಗೆದು ಸೋಷಿಯಲ್ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ, ಟ್ರಾಫಿಕ್ ಪೊಲೀಸರಿಗೆ, RTO ಅವರಿಗೆ ಇಡೋವರೆಗೂ ಬೆಂಗಳೂರಲ್ಲಿ ಅನಧಿಕೃತ ಆಟೋಗಳು ಓಡ್ತಾ ಇದೆ ಅಂತ ಟ್ರಾಫಿಕ್ ಪೊಲೀಸ್ ಅವರಿಗೆ, RTOಗೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಗೆ ಮತ್ತೆ ಇಲಾಖೆಗೆ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ಈ ಒಂದು ಮಾಫಿಯಾನ ಟ್ರಾಫಿಕ್ ಪೊಲೀಸರು, RTO ಅವರು ಮತ್ತೆ ಒಂದಷ್ಟು ಸೇಟುಗಳು, ಈಗ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಒಂದು ಆಟೋ ಬೆಲೆ 3.5ರಿಂದ 4 ಲಕ್ಷ ಆಟೋ ಬೆಲೆ ಇದೆ. ಇವರೇ ಹೇಳ್ಕೊಳೋ ಪ್ರಕಾರ ಬ್ಯಾಂಕ್ಗಳಲ್ಲಿ ಇವುಗಳಿಗೆ, ಆಟೋ ಡ್ರೈವರ್ಗಳಿಗೆ ಲೋನ್ ಕೊಡಲ್ಲ ಅಂತ ಇವರೇ ಹೇಳ್ಕೊಳ್ತಾರೆ. ಮೋಸ್ಟ್ ಆಫ್ ದ ಆಟೋಸ್ ಆರ್ ಬಾಟ್ ಫ್ರಮ್ ಸೇಟು ಫೈನಾನ್ಸ್. ಈ ಸೇಟು ಫೈನಾನ್ಸ್ಗಳು ಎಲ್ಲದನ್ನು ಕೂಡ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಧಿಕೃತವಾಗಿದೆಯೋ ಅನಧಿಕೃತವಾಗಿದೆಯೋ. ಇಷ್ಟೆಲ್ಲ ಹಣ ಎಲ್ಲಿಂದ ಬರ್ತಾ ಇದೆ? 20 ಲಕ್ಷ ಆಟೋಗೆ ಫಂಡಿಂಗ್ ಮಾಡುವಂತ ಸೇಟುಗಳು ಎಷ್ಟು ಸಾಹುಕಾರರು. ಆಮೇಲೆ ಈ ಸೇಟುಗಳಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಫಂಡಿಂಗ್ ಮಾಡಕ್ಕೆ? ಬ್ಯಾಂಕ್ ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ನಿಂತ್ಕೊಂಡು ಇವರುಗಳಿಗೆ ಅಧಿಕೃತವಾಗಿ ಆಟೋಗಳಿಗೆ ಲೋನ್ ಕೊಡಿಸ್ಬೇಕೇ ಹೊರತು, ಸೇಟುಗಳು ಬೆಂಗಳೂರಲ್ಲಿರೋ ಆಟೋಗಳಿಗೆ ಫಂಡಿಂಗ್ ಮಾಡ್ತಾರೆ, ಕರ್ನಾಟಕದಲ್ಲಿರೋ ಆಟೋಗಳು ಕೂಡ ಫಂಡಿಂಗ್ ಮಾಡ್ತಾರೆ. ಸೇಟುಗಳ ಹತ್ರ ಈ ಹಣ ಇಲ್ಲಿಂದ ಬರ್ತಾ ಇದೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲೂ ಕೂಡ ಏನಾದ್ರು ಹವಾಲಾ ಹಣವನ್ನ ತಗೊಂಬಂದು ಅಥವಾ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡಿರೋ ಹಣನ ಈ ಸೇಟುಗಳೇನಾದ್ರು ತಗೊಂಬಂದು ಆಟೋ ಖರೀದಿ ಮಾಡೋ ಆಟೋ ಡ್ರೈವರ್ಗಳಿಗೆ ಫೈನಾನ್ಸ್ಗಳನ್ನ ಕೊಟ್ಟು ವಸೂಲಿ ಆಗ್ತಾ ಇದ್ದಾರ? ಈ ಆಟೋಗಳ ಹಿಂದೆ ದೊಡ್ಡ ಮಟ್ಟದ ಸೇಟುಗಳ ಫೈನಾನ್ಸ್ ದೊಡ್ಡ ಮಟ್ಟದಲ್ಲಿದೆ. ಬೆಂಗಳೂರಲ್ಲಿ ಇಷ್ಟು ಅನಧಿಕೃತ ಆಟೋಗಳು ಬೆಳೆಯಲು ಒಂದು ಕಡೆ RTO ಅಧಿಕಾರಿಗಳು, RTO ಇಲಾಖೆ, ಸಾರಿಗೆ ಇಲಾಖೆ, ಇನ್ನೊಂದು ಕಡೆ ತಪಾಸಣೆ ಮಾಡದೆ ಬಾಯಿ ಮುಚ್ಚಿಕೊಂಡಿರುವ, ಅಂದ್ರೆ ನಾವು ಧ್ವನಿ ಮಾಡಿದ ಮೇಲೆ ಆಟೋಗಳ ತಪಾಸಣೆ ನಡೀತಾ ಇದೆ. ಅದಕ್ಕೆ ಮುಂಚೆ ಆಟೋಗಳ ತಪಾಸಣೆ ನಡೀತಾ ಇರಲಿಲ್ಲ. ಸೊ ಆಟೋಗಳ ತಪಾಸಣೆ ನಡೀತಾ ಇಲ್ಲ ಅಂದ್ಮೇಲೆ 5-6 ವರ್ಷಗಳಿಂದ ಆಟೋ ತಪಾಸಣೆಯನ್ನೇ ಇವರು ಟ್ರಾಫಿಕ್ ಪೊಲೀಸರು ನಿಲ್ಸಾಕಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ಟ್ರಾಫಿಕ್ ಪೊಲೀಸರು ತಪಾಸಣೆ ಯಾಕೆ ಮಾಡಲಿಲ್ಲ?
ಇದ್ದಕ್ಕಿದ್ದಂಗೆ ನಾವು ಎಕ್ಸ್ಪೋಸ್ ಮಾಡಿದ ಮೇಲೆ 1,67,000 ಆಟೋಗಳು ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳು ಅದು 2 ಲಕ್ಷ ಇರ್ಲಿ, 3 ಲಕ್ಷ ಇರ್ಲಿ, 5 ಲಕ್ಷ ಇರ್ಲಿ, 6 ಲಕ್ಷ ಇರ್ಲಿ, 10 ಲಕ್ಷ ಇರ್ಲಿ, 15 ಲಕ್ಷ ಇರ್ಲಿ, 20 ಲಕ್ಷ ಇರ್ಲಿ, ಇಷ್ಟು ಲಕ್ಷ ಆಟೋಗಳು ದಾಖಲೆ ಇಲ್ಲದೆ ಹೆಂಗ್ ಓಡ್ತಾ ಇದೆ. ಆಮೇಲೆ ಒಂದಷ್ಟು ಅನ್ಕನ್ಫರ್ಮ್ಡ್ ರಿಪೋರ್ಟ್ ಪ್ರಕಾರ ಈ ಸೇಟುಗಳು ರಾಜಕಾರಣಿಗಳ ಬಳಿ ಭ್ರಷ್ಟಾಚಾರ ಮಾಡಿರೋ ಹಣವನ್ನ ನೂರಾರು ಕೋಟಿ ತಗೊಂಡ್ಬಂದು ಈ ಆಟೋಗಳ ಪ್ರೈವೇಟ್ ಫೈನಾನ್ಸಿಂಗ್ಗೆ ಅನಧಿಕೃತವಾಗಿ ಕೊಡ್ತಾ ಇದ್ದಾರೆ ಅಂತ ಕೂಡ ಇಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಆಟೋಗಳು ಅನಧಿಕೃತವಾಗಿ ಓಡಲು ಪರ್ಮಿಟ್ ಇರೋದು ಕೇವಲ 1,67,000 ಪರ್ಮಿಟ್ ಮಾತ್ರ ಇದೆ. ಸೊ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಬೇಕಾದ್ದು ಅಷ್ಟೇ 1,67,000 ಆಟೋ ಬಿಟ್ರೆ ಬೇರೆ ಯಾವುದೇ ಆಟೋ ಓಡ್ತಾ ಇದ್ರು ಕೂಡ ಅದು ಅನಧಿಕೃತ ಆಟೋಗಳು ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಕ್ಕೆ ಬಿಟ್ಟಂತ ಸರ್ಕಾರ, ಸಾರಿಗೆ ಇಲಾಖೆ ಅಂಡ್ ಮೊದಲನೇದಾಗಿ ಟ್ರಾಫಿಕ್ ಪೊಲೀಸರ ಜವಾಬ್ದಾರಿ ಏನು? ಯಾಕೆ ಇಷ್ಟು ದಿವಸ ಟ್ರಾಫಿಕ್ ಪೊಲೀಸರು ಈ ಆಟೋಗಳ ತಪಾಸಣೆ ಮಾಡಕ್ಕೆ, ಆಟೋಗಳ ದಾಖಲೆನ ಪರಿಶೀಲನೆ ಮಾಡಕ್ಕೆ DL ಇದೆಯಾ, ಪರ್ಮಿಟ್ ಇದೆಯಾ, ಇನ್ಶೂರೆನ್ಸ್ ಇದೆಯಾ, ಯಾಕೆ ತಪಾಸಣೆ ಮಾಡಿಲ್ಲ? ದಾಖಲೆಗಳಿಲ್ಲದೆ ಇಷ್ಟು ವರ್ಷಗಳ ಕಾಲ ಈ ಅನಧಿಕೃತ ಆಟೋಗಳನ್ನ ಓಡಿಸಕ್ಕೆ ಬಿಟ್ಟಿದ್ದಾರಲ್ಲ. ಟ್ರಾಫಿಕ್ ಪೊಲೀಸ್ ಅವ್ರಿಗೆ, RTO ಅವ್ರಿಗೆ ಮಾಮೂಲಿ ಹೋಗ್ತಾ ಇದೆಯಾ? ತಿಂಗಳಿಗೇನಾದ್ರೂ ಮಾಮೂಲಿ ಹೋಗ್ತಾ ಇದೆಯಾ? ಮಾಮೂಲಿ ಹೋಗ್ತಾ ಇಲ್ಲ ಅಂದ್ರೆ ಇಷ್ಟು ಸಂಖ್ಯೆ ಲಕ್ಷಾಂತರ ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಓಡಾಡಕ್ಕೆ ಹೆಂಗೆ ಸಾಧ್ಯ ಆಯ್ತು? ಆಮೇಲೆ ಇದ್ದಕ್ಕಿದ್ದಂಗೆ ನಾವುಗಳು ದಾಖಲೆ ತೆಗೆದುಹಾಕದ ಮೇಲೆ RTO ಇಂದ ದಾಖಲೆ ತೆಗೆದು 1,67,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಅಂದ ಮೇಲೆ ಟ್ರಾಫಿಕ್ ಪೊಲೀಸರು ಫೀಲ್ಡ್ ಗಿಳಿತಾರೆ. ಅಂದ್ರೆ ಟ್ರಾಫಿಕ್ ಪೊಲೀಸ್ ಅವರಿಗೆ ಗೊತ್ತಿತ್ತು ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇದೆ ಅಂತ. ಬರೀ ಟ್ರಾಫಿಕ್ ಪೊಲೀಸರು ಒಬ್ಬರಿಗೆ ಅಲ್ಲ, ಈ ಒಂದು ಅನಧಿಕೃತ ಆಟೋಗಳ ಮಾಫಿಯಾ ಏನ್ ನಡೀತಾ ಇದೆ ಇದು RTOಗೂ ಗೊತ್ತಿತ್ತು, ಸಾರಿಗೆ ಇಲಾಖೆಗೂ ಗೊತ್ತಿತ್ತು, ಸಾರಿಗೆ ಇಲಾಖೆ ಅಧಿಕಾರಿಗಳು ಗೊತ್ತಿತ್ತು, ಟ್ರಾಫಿಕ್ ಪೊಲೀಸ್ ಅವರಿಗೆ ಗೊತ್ತಿತ್ತು, ಟ್ರಾಫಿಕ್ ಇಲಾಖೆಗೆ ಗೊತ್ತಿತ್ತು. ಆದರೂ ಈ ಅನಧಿಕೃತ ಆಟೋಗಳನ್ನ ಇಷ್ಟು ವರ್ಷಗಳ ಕಾಲ ಓಡ್ಸಕ್ಕೆ ಬಿಟ್ಟಿದಿರಲ್ಲ. ತಿಂಗಳು ಒಂದು ಮಾಹಿತಿ ಪ್ರಕಾರ ಒಂದು ಸರ್ವೆ ಪ್ರಕಾರ 18ರಿಂದ 20 ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇವೆ. ಪರ್ಮಿಟ್ ಇರೋದು ಕೇವಲ 1,67,000 ಆಟೋಗಳಿಗೆ ಮಾತ್ರ. ಸೊ ಒಂದು ಸರ್ವೆ ಪ್ರಕಾರ 20 ಲಕ್ಷ ಆಟೋಗಳು. ಒಂದು ಮಾಹಿತಿ ಹೇಳುತ್ತೆ ಈ ಆಟೋಗಳವರು ಪ್ರತಿ ತಿಂಗಳು ನನಗೆ ಯಾರೋ ಹೇಳಿದ ಮಾಹಿತಿನ ನಿಮ್ಮ ಮಧ್ಯೆ ಹೇಳ್ತಾ ಇದ್ದೀನಿ. ಅಂದ್ರೆ ಈ ಭ್ರಷ್ಟ ಪೊಲೀಸರು, ಟ್ರಾಫಿಕ್ ಪೊಲೀಸರು, ಭ್ರಷ್ಟ RTO ಅಧಿಕಾರಿಗಳು ತಿಂಗಳು ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ, 500 ರೂಪಾಯಿ ಆಟೋಗೆ ಫಿಕ್ಸ್ ಮಾಡಿದ್ದಾರೆ ಅಂತ ಬಲ್ಲ ಮೂಲಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಒಂದು ಆಟೋಗೆ ಪ್ರತಿ ತಿಂಗಳು ಒಂದು ನೆಟ್ವರ್ಕ್ ಮುಖಾಂತರ 500 ರೂಪಾಯಿ ಅವರನ್ನ ಹಿಡಿದಿರಕ್ಕೆ, ಅವರ ಅನಧಿಕೃತ ಆಟೋಗಳನ್ನ ಓಡಾಡ್ಲಿಕ್ಕೆ ಟ್ರಾಫಿಕ್ ಪೊಲೀಸರು ಮತ್ತೆ RTO ಅಧಿಕಾರಿಗಳು ಫಿಕ್ಸ್ ಮಾಡಿದ್ದಾರೆ. ಈ 500 ರೂಪಾಯಿನ ಒಂದು ಬಲ್ಲ ನೆಟ್ವರ್ಕ್ಗಳಲ್ಲಿ ಕಲೆಕ್ಟ್ ಮಾಡಿ ಪ್ರತಿ ತಿಂಗಳು RTO ಅಧಿಕಾರಿಗಳಿಗೆ 500 ರೂಪಾಯಿ ಪ್ರತಿ ಆಟೋಗೆ ಕಟ್ಟುಬಿಟ್ರೆ ಅನಧಿಕೃತ ಆಟೋಗಳಿಗೆ ಟ್ರಾಫಿಕ್ ಅವರು RTO ಅವರು ಈ ದಾಖಲೆಗಳನ್ನ ಚೆಕ್ ಮಾಡಲ್ಲ. ಪ್ರತಿ ತಿಂಗಳು RTOಗೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಒಂದು ಆಟೋ ಇಂದ 500 ರೂಪಾಯಿ ಅನಧಿಕೃತವಾಗಿ ಕಲೆಕ್ಟ್ ಮಾಡಿ ಈ ಇಲಾಖೆಗಳಿಗೆ, ಅಧಿಕಾರಿಗಳಿಗೆ ಹೋಗ್ತಾ ಇದೆ ಅಂತ ಒಂದು ಬಲ್ಲ ಮೂಲಗಳಿಂದ ನಮಗೆ ಗೊತ್ತಾಯ್ತು. 20 ಲಕ್ಷ ಆಟೋ ಪ್ರತಿ ತಿಂಗಳು 500 ರೂಪಾಯಿ ಅಂತಂದ್ರೆ ಒಂದು ತಿಂಗಳಿಗೆ 100 ಕೋಟಿ ಅನಧಿಕೃತವಾದಂತಹ ಹಣ ಆಟೋಗಳ ಹತ್ರ ಟ್ರಾಫಿಕ್ ಪೊಲೀಸರು, RTOಗಳವರು ಅನಧಿಕೃತ ಆಟೋಗಳಿಂದ ವಸೂಲಿ ಮಾಡ್ತಾ ಇದ್ದಾರೆ. ಒಂದು ಅನಧಿಕೃತ ಆಟೋಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಅದು ನಿಜನೇ ಆಗಿದ್ರೆ ಇದರ ತನಿಖೆ ಆಗಬೇಕು. 20 ಲಕ್ಷ ಆಟೋಗೆ, ಒಂದು ಆಟೋಗೆ 500 ರೂಪಾಯಿ ಅಂತಂದ್ರೆ ಸುಮಾರು 100 ಕೋಟಿ ಮಾಫಿಯಾಗೆ ಹಣ ಹೋಗ್ತಾ, ಮಾಫಿಯಾ ರೀತಿಯಲ್ಲಿ RTO ಅಧಿಕಾರಿಗಳು ಮತ್ತೆ ಟ್ರಾಫಿಕ್ ಅವರು ಪ್ರತಿ ತಿಂಗಳು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ವಸೂಲಿ ಮಾಡ್ತಾ ಇಲ್ಲ ಅಂದಿದ್ರೆ ಇಷ್ಟು ದಿನ
ಆಟೋಗಳ ತಪಾಸಣೆಯನ್ನ ಯಾಕೆ ಮಾಡ್ತಾ ಇರ್ಲಿಲ್ಲ? ಇಷ್ಟು ದಿನ ತಪಾಸಣೆಯನ್ನ ಮಾಡದೆ ಆಟೋಗಳನ್ನ ಪರ್ಮಿಟ್ ಇಲ್ಲದೆ ಓಡಿಸಕ್ಕೆ ಬಿಟ್ಟು, ಈಗ ನಾವು ಎಕ್ಸ್ಪೋಸ್ ಮಾಡಿದ ಮೇಲೆ ಆಟೋಗಳವರನ್ನ ಚೆಕ್ ಮಾಡ್ತಾ ಇರುವಂತ ಈ ಭ್ರಷ್ಟ ಅಂದ್ರೆ ಇಷ್ಟು ದಿನ ಇವ್ರಿಗೆಲ್ಲ ಗೊತ್ತಿದ್ರು ಈ ಆಟೋಗಳನ್ನ ಓಡಾಡಕ್ಕೆ ಬಿಟ್ಟು ಬೆಳೆಯಕ್ಕೆ ಬಿಟ್ಟು ಅನಧಿಕೃತ ಆಟೋಗಳು. ನಾನ್ ಮಾತಾಡ್ತಾ ಇರೋದು ಕೇವಲ 1,67,000 ಅಧಿಕೃತ ಆಟೋಗಳು ಬಿಟ್ಟು ಮಿಕ್ಕ ಯಾವುದೇ ಆಟೋ ಇದ್ರೂ ಕೂಡ ಅದು ಅನಧಿಕೃತ ಆಟೋ. ಈ ಅನಧಿಕೃತ ಆಟೋಗಳ ಓಡಾವಣೆ ಇಟ್ ಈಸ್ ಇಲ್ಲಿಗಲ್ ಅಂಡರ್ ದ ಲಾ. ಕಾನೂನು ಬಾಹಿರವಾಗಿ ಪರ್ಮಿಟ್ ಇಲ್ಲದೆ, ಇನ್ಶೂರೆನ್ಸ್ ಇಲ್ಲದೆ, DL ಇಲ್ಲದೆ ಲಕ್ಷಾಂತರ ಆಟೋಗಳು ಬೆಂಗಳೂರಲ್ಲಿ ತಿಂಗಳಿಗೆ 500 ರೂಪಾಯಿ ಫಿಕ್ಸ್ ಮಾಡಿದರಂತೆ. ಯಾರೋ ಟ್ರಾಫಿಕ್ ಪೊಲೀಸ್ ಇಲಾಖೆ ಮತ್ತೆ ಆರ್ಟಿಒರು. ನಿಮ್ಮ ಹತ್ರ ದಾಖಲೆ ಇಲ್ಲ. ಒಂದು ಸಂಘಟಿತವಾಗಿ ಪ್ರತಿ ತಿಂಗಳು 500 ರೂಪಾಯಿ, 20 ಲಕ್ಷ ಆಟೋಗೆ 100 ಕೋಟಿ ಆಯ್ತು. ಹಾಗಾದ್ರೆ ಈ ಅನಧಿಕೃತ ಆಟೋಗಳ ಬೆಳವಣಿಗೆಗೆ, ಈ ಅನಧಿಕೃತ ಆಟೋಗಳು ಓಡಾಡ್ಲಿಕ್ಕೆ ಟ್ರಾಫಿಕ್ ಪೊಲೀಸರು ಮತ್ತೆ ಆರ್ಟಿಒರೇ ಕಾರಣನಾಂಗಾರೆ. ಮತ್ತೆ ಈ ಆರೋಪಗಳೇನ್ ಬರ್ತಾ ಇದೆ ಅಂತಂದ್ರೆ ಟ್ರಾಫಿಕ್ ಪೊಲೀಸರು ಮತ್ತೆ ಆರ್ಟಿಒರು ಅನಧಿಕೃತ ಆಟೋಗಳ ಬಳಿ ತಿಂಗಳು ಮಾಮೂಲಿ ಫಿಕ್ಸ್ ಮಾಡಿದ್ದಾರೆ. ಅವರ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ಮಾಡಲ್ಲ. ಆದರೆ 500 ರೂಪಾಯಿ ಪ್ರತಿ ಆಟೋಗೆ ಪ್ರತಿ ತಿಂಗಳು ಬರಬೇಕು ಅಂತ ಫಿಕ್ಸ್ ಮಾಡಿದೆ ಅಂತ ಒಂದಷ್ಟು ಆರೋಪಗಳಿದೆ. ಅದು ನಿಜನೇ ಆಗಿದ್ರೆ ಒಂದು ತಿಂಗಳಿಗೆ ಒಂದು ಆಟೋಯಿಂದ 500 ರೂಪಾಯಿ, ಅನಧಿಕೃತ ಆಟೋಯಿಂದ 500 ರೂಪಾಯಿ ಹೋಗ್ತಾ ಇದ್ರೆ ಒಂದು ತಿಂಗಳಿಗೆ 20 ಲಕ್ಷ ಆಟೋಗಳು ಓಡಾಡ್ತಾ ಇದ್ರೆ ಬೆಂಗಳೂರಲ್ಲಿ 100 ಕೋಟಿ ಕಲೆಕ್ಟ್ ಆಯ್ತು. ಈ 100 ಕೋಟಿ ಕಲೆಕ್ಟ್ ಮಾಡ್ತಾ ಇರೋದು ನಿಜನಾ? ಪೊಲೀಸು ಮತ್ತೆ ಟ್ರಾಫಿಕ್ ಪೊಲೀಸರು ಮತ್ತೆ ಆರ್ಟಿಒರು? ಅದು ನಿಜ ಅಲ್ಲ ಅಂದ್ರೆ ಇಷ್ಟು ದಿನ ಈ ಆಟೋಗಳನ್ನ ತಪಾಸಣೆ ಮಾಡದೆ ಹೇಗ್ ಬಿಟ್ಟಿದ್ದೀರಾ? 1,67,000 ಆಟೋ ಮೇಲೆ ಒಂದು ಆಟೋ ಇದ್ರೂ ಕೂಡ ಅದು ಅನಧಿಕೃತ. ಕಾನೂನು ಪಾಲನೆ ನಾವು ಮಾಡಬೇಕು, ಸರ್ಕಾರನೂ ಮಾಡಬೇಕು, CM ಮಾಡಬೇಕು, ಆಟೋದವರು ಮಾಡಬೇಕು. ಈ ಆಟೋಗಳನ್ನ ಟ್ರಾಫಿಕ್ ಪೊಲೀಸರು ಮತ್ತೆ ಆರ್ಟಿಒರು ಅನಧಿಕೃತ ಆಟೋಗಳಿಂದ ಪ್ರತಿ ತಿಂಗಳು 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇದೆ, ಆರೋಪ ಇದೆ. ಅದು ನಿಜನಾ? ಅದು ನಿಜ ಅಲ್ಲ ಅಂದಿದ್ರೆ ಇಷ್ಟು ದಿನ ಈ ಅನಧಿಕೃತ ಆಟೋಗಳ ಸಂಖ್ಯೆ ಬೆಳಿಲಿಕ್ಕೆ ಪೊಲೀಸರು ಮತ್ತೆ ಆರ್ಟಿಒರು ಕಾರಣಕರ್ತರ? ಹಂಗಾರೆ ನೀವು ಕಾರಣಕರ್ತರ ಅಲ್ಲ ಅಂದ್ರೆ ಇಷ್ಟು ಅನಧಿಕೃತ ಆಟೋಗಳು ಓಡಾಡ್ಲಿಕ್ಕೆ ಹೇಗ್ ಬಿಟ್ರಿ? ಇಷ್ಟು ವರ್ಷ ಬಿಟ್ಟು ಈಗ ನಾವದನ್ನ 1,67,000 1,67,000 ಪರ್ಮಿಟ್ ಇದೆ ಅಂತ ನಾವು ಮಾಹಿತಿ ತೆಗೆದು ಎಕ್ಸ್ಪೋಸ್ ಮಾಡಿದ ಮೇಲೆ ಈಗ ಟ್ರಾಫಿಕ್ ಪೊಲೀಸರು ಫೀಲ್ಡ್ಗಿಳಿದು ನಾವು ನಾವು ಸತ್ಯವಂತರು ಹಂಗಾಗಿ ಹಿಡಿತಾ ಇದ್ರ. ಇಷ್ಟು ದಿನ ಯಾಕೆ ಚೆಕ್ ಮಾಡಿಲ್ಲ? ಇಷ್ಟು ದಿನ ಯಾಕೆ ಆಡಿಟ್ ಮಾಡಿಲ್ಲ? ಇಷ್ಟು ದಿನ ತಪಾಸಣೆ ಯಾಕೆ ಮಾಡಿಲ್ಲ? ಇಷ್ಟು ವರ್ಷ ಅನಧಿಕೃತ ಆಟೋಗಳು ಓಡಾಡ್ಲಿಕ್ಕೆ ಬಿಟ್ಟವ್ರು ಯಾರು? ಯಾಕೆ ತಪಾಸಣೆ ಮಾಡಿಲ್ಲ? ಬೆಂಗಳೂರಲ್ಲಿ ಆಟೋಗಳನ್ನ ಡಾಕ್ಯುಮೆಂಟ್ಸ್ ತಪಾಸಣೆ ಮಾಡಿ, DL ತಪಾಸಣೆ ಮಾಡಿ, ಯಾಕೆ ಬೆಂಗಳೂರು ಆಟೋಗಳಿಗೆ ಒಂದು ಅಧಿಕೃತವಾದಂತ ತಪಾಸಣೆ ಮಾಡಿದ್ದ ನಂಬರ್ಗಳನ್ನು ಯಾಕೆ ಕೊಟ್ಟಿಲ್ಲ? ಅಕಸ್ಮಾತ್ ಆಟೋದವರು ಹೆಚ್ಚಿನ ದರ ಕೇಳೋದು, ಯೂನಿಫಾರ್ಮ್ ಹಾಕೋದು, ಓವರ್ಟೇಕ್ ಮಾಡೋದು, ಎಲ್ಲಂದ್ರೆ ಅಲ್ಲಿ ನಿಲ್ಸಿದ್ರೆ ಆಟೋಗಳ ಹಿಂಗಡೆ ಟ್ರಾಫಿಕ್ ಕಂಟ್ರೋಲ್ ರೂಮ್ ನಂಬರ್ ಅನ್ನ ಯಾಕೆ ಹಾಕ್ಸಿಲ್ಲ? ಯಾಕೆ ಅತಿಥಿಗಳ ಹತ್ರ, ಕನ್ನಡಿಗರ ಬಳಿ ಈ ಎಲ್ಲ ಆಟೋರು ಅಲ್ಲ, ಮ್ಯಾಕ್ಸಿಮಮ್ ನಂಬರ್ ಆಫ್ ಆಟೋಗಳವರು ರೌಡಿಗಳ ತರ ನಡ್ಕೊಳ್ತಾರೆ, ಗಲಾಟೆ ಮಾಡ್ತಾರೆ, ಗುಂಪಲ್ಲಿ ಬರ್ತಾರೆ, ಮೀಟರ್ ಹಾಕಲ್ಲ, ಯೂನಿಫಾರ್ಮ್ ಹಾಕಲ್ಲ. ನಾನು ಹೇಳ್ತಾ ಇರೋದು 3 ದಿನ ಹಿಂದೆ ಕತೆ. 3 ದಿವಸದಿಂದ ಪೊಲೀಸರು ಹಿಂದೆ ಬಿದ್ದು ಯೂನಿಫಾರ್ಮ್ ಹಾಕ್ತಾರೆ, ಅದು ಬೇರೆ ವಿಚಾರ. ಈ ಪ್ರತಿ ಆಟೋಗೆ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರಂತೆ ಟ್ರಾಫಿಕ್ ಇಲಾಖೆ ಮತ್ತೆ ಆರ್ಟಿಒರು. ನಿಜನಾ? ನಿಜ ಅಲ್ಲ ಅಂದಿದ್ರೆ ಇಷ್ಟು ಸಂಖ್ಯೆಯ ಅನಧಿಕೃತ ಆಟೋಗಳು ಬೆಂಗಳೂರಲ್ಲಿ ಬೆಳೆಯೋದಕ್ಕೆ ಹೇಗೆ ಸಾಧ್ಯ? ಯಾಕೆ ತಪಾಸಣೆ ನಿಲ್ಲಿಸಿದ್ದೀರಾ? ಯಾಕೆ ತಪಾಸಣೆ ಮಾಡಿದ ಆಟೋಗಳನ್ನ ಒಂದು ನಂಬರ್ ಕೊಟ್ಟು ಸ್ಟಿಕ್ಕರಿಂಗ್ ಮಾಡಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಅಧಿಕೃತವಾಗಿ ಚೆಕ್ ಮಾಡಿ ಯಾಕೆ ಬಿಡ್ತಾ ಇಲ್ಲ? ಯಾಕೆ ಎಲ್ಲ ಆಟೋಗಳನ್ನ ಬಿಟ್ಟು ಅನಧಿಕೃತ ಆಟೋಗಳ ಸಂಖ್ಯೆ ಬೆಳಿಲಿಕ್ಕೆ
ಟ್ರಾಫಿಕ್ ಪೊಲೀಸು ಆರ್ ಟಿ ಅವರು ನೀವೇ ಕಾರಣ ಅಲ್ವಾ? ಆಸ್ ಪರ್ ದ ಇನ್ಫಾರ್ಮೇಶನ್ ಇಷ್ಟೆಲ್ಲ ಅನಧಿಕೃತ ಆಟೋಗಳ ಓಡಾಡ್ಲಿಕ್ಕೆ 1,67,000 ಬಿಟ್ಟು ಮಿಕ್ಕ ಎಲ್ಲ ಆಟೋಗಳು ಅನಧಿಕೃತ. ಈ ಆಟೋಗಳಿಂದ ಟ್ರಾಫಿಕ್ ಇಲಾಖೆಗೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ, ಆರ್ ಟಿ ಅವ್ರಿಗೆ ತಿಂಗಳಿಗೆ ಒಂದು ಆಟೋ ಇಂದ 500 ರೂಪಾಯಿ ಹೋಗುತ್ತೆ. 20 ಲಕ್ಷ ಅನಧಿಕೃತ ಆಟೋ ಅಂತಂದ್ರೆ ಪ್ರತಿ ತಿಂಗಳು 100 ಕೋಟಿ. ಪ್ರತಿ ತಿಂಗಳು ಟ್ರಾಫಿಕ್ ಇಲಾಖೆಗೆ, ಆರ್ ಟಿ ಅವ್ರಿಗೆ 100 ಕೋಟಿ ಆಟೋ ಅನಧಿಕೃತ ಆಟೋಗಳಿಂದ ಮಾಮೂಲಿ ವಸೂಲಿ ಮಾಡ್ತಾ ಇದ್ದಾರಂತೆ ಟ್ರಾಫಿಕ್ ಮತ್ತೆ ಆರ್ ಟಿ ಒ ಅಧಿಕಾರಿಗಳು. ನಿಜಾನಾ? ನಿಜ ಆಗಿದ್ರೆ ಖಂಡಿತವಾಗಿ ಇದು ಮ್ಯಾಟ್ರು ಸಿಬಿಐಗೆ ಹೋಗುತ್ತೆ. ದ ಮ್ಯಾಟ್ರ್ ವಿಲ್ ಗೋ ಟು ಸಿಬಿಐ, ದ ಮ್ಯಾಟ್ರ್ ವಿಲ್ ಗೋ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಇಡಿಗೆ ಹೋಗುತ್ತೆ. ಅವಶ್ಯಕತೆ ಬಿದ್ದರೆ ದ ಮ್ಯಾಟ್ರ್ ವಿಲ್ ಗೋ ಟು ಸಿಬಿಐ. ಆಮೇಲೆ ಸೇಟುಗಳವರು 500 ಆಟೋ, 1000 ಆಟೋ, ಯಾವುದೇ ಪರ್ಮಿಟ್ ಇಲ್ಲ. ಸೇಟು ಫೈನಾನ್ಸ್ ಸೇಟುಗಳವರು ಅವರೇ ಕೊಂಡುಕೊಂಡು ಬಾಡಿಗೆ ಕೊಡ್ತಾರಂತೆ. 500, 1000 ಆಟೋಗಳು ಪರ್ಮಿಟ್ ಇಲ್ಲದೆ, ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡದೆ, ದಾಖಲೆ ಇಲ್ಲದೆ ತಗೊಂಡು ಫೀಲ್ಡ್ ಬಿಡಕ್ಕೆ ಈ ಸೇಟುಗಳ ಹತ್ರ ಹಣ ಇಲ್ಲಿಂದ ಬರ್ತಾ ಇದೆ. ಈ ಸೇಟು ಫೈನಾನ್ಸ್ಗಳು ಬಲ್ಕ್ ಆಟೋಗಳನ್ನ ಬಿಡ್ತಾ ಇದ್ದಾರೆ. 500 ಆಟೋ, 1000 ಆಟೋ. ಈ ಆಟೋಗಳಿಗೆ ದಾಖಲೆ ಇಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಈ ಸೇಟುಗಳು ಹಣ ಇಲ್ಲಿಂದ ತರ್ತಾ ಇದ್ದಾರೆ ಈ ಆಟೋಗಳಿಗೆ ಫೈನಾನ್ಸ್ ಮಾಡಕ್ಕೆ. ಅಧಿಕೃತವಾದಂತ ಹಣ ಆದ್ರೆ ಆರಾಮಾಗಿ ಕೋಆಪರೇಟಿವ್ ಸೊಸೈಟಿ ಓಪನ್ ಮಾಡಿ ಇವ್ರಿಗೆ ಫೈನಾನ್ಸ್ ಕೊಡ್ಬೋದಲ್ವಾ? ಯಾಕೆ ಸೇಟು ಫೈನಾನ್ಸು? ಸೇಟು ಫೈನಾನ್ಸು ಆರ್ಥಿಕವಾಗಿ ಡಿಕ್ಲೇರ್ ಮಾಡಿರೋ ಫೈನಾನ್ಸ್ ಆಯ್ತು. ಎಲ್ಲಿಂದ ಬರ್ತಾ ಇದೆ ಸೇಟುಗಳ ಬಳಿ ಇಷ್ಟೆಲ್ಲ ಆಟೋಗಳಿಗೆ ಫಂಡಿಂಗ್ ಮಾಡಕ್ಕೆ ಅಂತ ಕೇಳುತ್ತಾ? ಒಂದಂತೂ ನಿಜ, ಬೆಂಗಳೂರಲ್ಲಿ ಅನಧಿಕೃತ ಆಟೋಗಳು ನಿಲ್ಲಬೇಕು. ಬೆಂಗಳೂರಲ್ಲಿ ಅನಧಿಕೃತವಾಗಿ ನಡೀತಾ ಇರುವಂತ ಮಾಫಿಯಾಗೆ ಒಂದು ಫುಲ್ ಸ್ಟಾಪ್ ಕೊಡಬೇಕಾಗಿದೆ. ಅದನ್ನ ಟ್ರಾಫಿಕ್ ಪೊಲೀಸ್ ಅವರು, ಆರ್ ಟಿ ಅವರು ಮಾಡಬೇಕಾಗಿದೆ. ಟ್ರಾಫಿಕ್ ಪೊಲೀಸ್ ಅವ್ರ ಮೇಲೆ, ಆರ್ ಟಿ ಒ ಮೇಲೆ ಆರೋಪ ಇದೆ. ಅನಧಿಕೃತ ಪರ್ಮಿಟ್ ದಾಖಲೆ ಇಲ್ಲದಂತ ಆಟೋಗಳ ಬಳಿ ತಿಂಗಳಿಗೆ 500 ರೂಪಾಯಿ, ಹೆಚ್ಚು ಕಡಿಮೆ 20 ಲಕ್ಷ ಆಟೋಗಳಂದ್ರೆ ಒಂದು ತಿಂಗಳಿಗೆ 100 ಕೋಟಿ ಕಲೆಕ್ಟ್ ಆಗ್ತಾ ಇದೆ. ಒಂದು ಆಟೋಗೆ 500 ರೂಪಾಯಿ ಅಂದ್ರೆ. ಹಾಗಾಗಿನೇ ಟ್ರಾಫಿಕ್ ಪೊಲೀಸರು, ಆರ್ ಟಿ ಅವರು ಈ ಅನಧಿಕೃತ ಆಟೋಗಳನ್ನ ಮುಟ್ಟುಗೋಲು ಹಾಕಣಕ್ಕೆ, ಚೆಕಿಂಗ್ ಮಾಡಕ್ಕೆ, ಆಡಿಟ್ ಮಾಡಕ್ಕೆ, ತಪಾಸಣೆ ಮಾಡಕ್ಕೆ ಇಷ್ಟು ದಿನ ಮಾಡಿಲ್ಲ. ಯಾಕೆ ಅಂತಂದ್ರೆ ಇವರು ಟ್ರಾಫಿಕ್ ಮತ್ತೆ ಆರ್ ಟಿ ಅವರು ತಿಂಗಳಿಗೆ 500 ರೂಪಾಯಿ ಮಾಮೂಲಿ ವಸೂಲಿ ಮಾಡ್ತಾ ಇದ್ರು ಅಂತ ಆರೋಪ ಇದೆ. ವಿ ವಾಂಟ್ ದ ಕ್ಲಾರಿಫಿಕೇಶನ್. ಸರ್ಕಾರ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಇದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಪರ್ಮಿಟ್ ಇರೋ, ದಾಖಲೆ ಇರೋ ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು. ದಾಖಲೆ ಇಲ್ಲ ಅಂತಂದ್ರೆ, ಫೋರ್ಜರಿ ಮಾಡಿದ್ರೆ, ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ, ದಾಖಲೆ ಇಲ್ಲದೆ ಆಟೋ ಓಡಿಸ್ತಾ ಇದ್ರೆ ಸರ್ಕಾರ, ಟ್ರಾಫಿಕ್ ಅವರು, ಆರ್ ಟಿ ಅವರು ಅದನ್ನ ಮುಟ್ಗೋಲು ಹಾಕೊಬೇಕು. ನೀವು ಮುಟ್ಗೋಲು ಹಾಕೊಂಡಿಲ್ಲ ಅಂತಂದ್ರೆ ತಿಂಗಳು 500 ರೂಪಾಯಿ ಪ್ರತಿ ಆಟೋಗೆ ತಗೊಂತಾ ಇರುವಂತ ಆರೋಪ ಇದೆ. ಇದನ್ನ ದಯವಿಟ್ಟು ಟ್ರಾಫಿಕ್ ಮತ್ತೆ ಆರ್ ಟಿ ಅವರಿಬ್ರು, ನೀವಿಬ್ರು ಭ್ರಷ್ಟಾಚಾರ ಮುಕ್ತವಾಗಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ರೀತಿ ಒಂದು ಆರೋಪ ಇದೆ. ಈ ಆರೋಪಕ್ಕೆ ಟ್ರಾಫಿಕ್ ಇಲಾಖೆ, ಆರ್ ಟಿ ಅವರು ಉತ್ತರ ಬೈ ವೇ ಆಫ್ ಆಡಿಟಿಂಗ್. ಈ ಆಟೋಗಳ ಆಡಿಟಿಂಗ್ ಆಗಬೇಕು. ಈ ಆಟೋಗಳಲ್ಲಿ 1,67,000 ಆಟೋಗಳನ್ನ ಹೊರತುಪಡಿಸಿ ಮಿಕ್ಕ ಎಲ್ಲಾ ಆಟೋಗಳು ಅನಧಿಕೃತ. ಇವುಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಇವುಗಳ ಜಪ್ತಿ ಆಗಬೇಕು. ಇವುಗಳನ್ನ ಮುಟ್ಕೋಲು ಹಾಕೊಳ್ಬೇಕು. ಆಮೇಲೆ ಆ ರೀತಿ ವರ್ಷಾನ್ಗಟ್ಲೆ ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ, ನಂಬರ್ ಇಲ್ಲದೆ ಓಡಿಸುತ್ತಿರುವ ಅನಧಿಕೃತ ಆಟೋಗಳನ್ನ ಓಡಿಸುತ್ತಿರುವ ಆಟೋ ಡ್ರೈವರ್ಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಅಂಡ್ ಯು ಕಾಂಟ್ ರನ್ ಎ ಮಾಫಿಯಾ. ನನಗೆ ಯಾರೋ ಹೇಳ್ತಾ ಇದ್ರು, ಆ ಆಟೋ ಡ್ರೈವರ್ಗಳ ಯಾರೋ ಒಂದಷ್ಟು ಸಂಘದವರು ಹೇಳ್ತಾ ಇದ್ರು, ಸರ್ ನಾವು ದಾಖಲೆ ನಿಮ್ಮನ್ನೆಲ್ಲ ಕೇಳಕ್ ಬಂದ್ರೆ ನಾವೆಲ್ಲ ಕೊಡಲ್ಲ ಅಂತಂದ್ರು. ನಾನೇನ್ ಕೇಳಲ್ಲಪ್ಪ. ಬೆಂಗಳೂರಲ್ಲಿ ಟ್ರಾಫಿಕ್ ಪೊಲೀಸರು ಬದುಕಿದ್ದಾರೆ. 50 ಪೊಲೀಸ್ ಸ್ಟೇಷನ್ ಇದೆ. ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಇದ್ದಾರೆ, ACPಗಳಿದ್ದಾರೆ, ಟ್ರಾಫಿಕ್ DCPಗಳಿದ್ದಾರೆ,
ಅವ್ರು ಮಾಡ್ತಾರೆ. ನನಗೇನಾಗಬೇಕಾಗಿತ್ತು? ಸರ್ ನೀವು ನೋಡಲ್ಲ, ನಾವು ಕನ್ನಡ ರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ಮಾಡ್ತೀವಿ, ಆಟೋದವರು ನಮ್ಮನ್ನು ಯಾರು ಕೇಳಬಾರ್ದು ಅಂದ್ರು. ನೀವು ಕನ್ನಡ ರಾಜ್ಯೋತ್ಸವ ಮಾಡೋದು ಸಪರೇಟು, ಅದು ಸಾಂಪ್ರದಾಯಿಕವಾದಂತ ಹಬ್ಬ. ಅದನ್ನ ನೀವು ಮಾಡ್ತೀರಾ, ನಾವು ಮಾಡ್ತೀವಿ, ಬರೀ ಆಟೋದವರೇ ಮಾಡಲ್ಲ. ನೀವು ರಾಜ್ಯೋತ್ಸವನ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀರಾ ಅಂತ ಮಟ್ಟಕ್ಕೆ ದಾಖಲೆ ಇಲ್ಲದೆ ಆಟೋಗಳನ್ನ ಓಡಿಸೋದು, ಆಮೇಲೆ ತಿಂಗಳಿಗೆ ದಾಖಲೆ ಇಲ್ಲದ ಆಟೋಗಳ ಬಳಿ ಟ್ರಾಫಿಕ್ ಇಲಾಖೆ ಮತ್ತೆ RTO ಅವರು ತಿಂಗಳಿಗೆ 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ರೆ ಅದು ಕಾನೂನು ಬಾಹಿರ. ಅದರ ಮೇಲೆ ಕ್ರಮ ಆಗಲೇಬೇಕು. 20 ಲಕ್ಷ ಅನಧಿಕೃತ ಆಟೋಗಳ ಬಳಿ ಟ್ರಾಫಿಕ್ ಪೊಲೀಸರು ಮತ್ತೆ RTOದವರು ತಿಂಗಳಿಗೆ ಒಂದು ಆಟೋಗೆ 500 ರೂಪಾಯಿ ಅಂತ ಸುಮಾರು 100 ಕೋಟಿ ವಸೂಲಿ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಅಂತ ಒಂದು ಆರೋಪ ಇದೆ. ಈ ಆರೋಪದ ಬಗ್ಗೆ ತನಿಖೆ ಆಗಬೇಕು. ದಿಸ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ಸಿಬಿಐ ತನಿಖೆ ಮಾಡುವಂತ ಕೇಸ್ ಇದು. ಈ ಆಟೋಗಳಿಗೆ ಫಂಡಿಂಗ್ ಮಾಡುವಂತವ್ರು ಮತ್ತೆ ಈ ಆಟೋಗಳನ್ನ ತೆಗೆದುಕೊಂಡು ಬಲ್ಕಾಗಿ ಬಿಡ್ತಾ ಇರೋರು ಸೇಟುಗಳು. ಈ ಸೇಟುಗಳ ಬಳಿ ಇಷ್ಟು ದೊಡ್ಡ ಮಟ್ಟದ ಹಣ ಇಲ್ಲಿಂದ ಬರ್ತಾ ಇದೆ. ಇದು ಹವಾಲ ಹಣನ ಅಥವಾ ಭ್ರಷ್ಟಾಚಾರ ಮಾಡಿರೋ ರಾಜಕಾರಣಿಗಳು ಅಧಿಕಾರಿಗಳು ನಿಮಗೆ ಅವ್ರು ಮಾಡಿರೋ ಹಣನ ನಿಮ್ಮ ಕೈ ಕೊಟ್ಟು ಈ ಸೇಟು ಫೈನಾನ್ಸಿಂಗ್ ನಡೆಸ್ತಾ ಇದಾರಾ? ತನಿಖೆ ಆಗ್ಬೇಕಾಗಿದೆ. ಇಷ್ಟು ಸಾವಿರಾರು ಕೋಟಿ ಹಣ ಈ ಆಟೋಗಳಿಗೆ ಫೈನಾನ್ಸ್ಗೆ ಸೇಟುಗಳು ಎಲ್ಲಿಂದ ತರ್ತಾ ಇದ್ದಾರೆ? ಸೇಟುಗಳಿಗೆ ಹಣ ಕೊಡ್ತಾರೋರು ಯಾರು? ಇಷ್ಟೆಲ್ಲ ಅನಧಿಕೃತ ನಡೀತಾ ಇರ್ಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಸರ್ಕಾರ, ಟ್ರಾಫಿಕ್ ಇಲಾಖೆ, RTO, ದಿಸ್ ಮ್ಯಾಟರ್ ವಿಲ್ ಗೋ ಟು ಸಿಬಿಐಗೆ ಈ ಒಂದು ಕೇಸ್ ಹೋಗುತ್ತೆ. ದ ಮ್ಯಾಟರ್ ವಿಲ್ ಬಿ ಹರ್ಡ್ ಬೈ ಸಿಬಿಐ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡದ ಅನಧಿಕೃತ ಮಾಫಿಯಾ ದಾಖಲೆಗಳಿಲ್ಲದೆ ಪರ್ಮಿಟ್ ಇಲ್ಲದೆ ಓಡಿಸಕ್ಕೆ ಈ ವ್ಯವಸ್ಥೆ ಹೇಗೆ ಬಿಡ್ತಾ ಇದೆ? ಟ್ರಾಫಿಕ್ ಪೊಲೀಸರು ಹೆಂಗ್ ಸುಮ್ಮನೆ ಇದ್ದೀರಾ? ನಾವ್ ಎಕ್ಸ್ಪೋಸ್ ಮಾಡಿದ ಮೇಲೆ ಟ್ರಾಫಿಕ್ ಪೊಲೀಸರು ಫೀಲ್ಡ್ ಇಳಿದಿದ್ದೀರಾ, ಅದಕ್ಕೆ ಮುಂಚೆ ಯಾಕೆ ಇಳಿದಿಲ್ಲ? ಅಂದ್ರೆ ಪ್ರತಿ ತಿಂಗಳು ನಿಮ್ಗೆ ಮಾಮೂಲಿ ಬರ್ತಾ ಇತ್ತು ಅನ್ನೋ ಆರೋಪ, 100 ಕೋಟಿ ಆರೋಪ ನಿಜನ? ಟ್ರಾಫಿಕ್ ಇಲಾಖೆ ಸ್ಪಷ್ಟೀಕರಣ ಕೊಡಬೇಕು. ನನಗೆ ಹೇಳಕ್ಕೆ ಏನೂ ಇಲ್ಲ, ನಾನು ಕೇಳಿಸ್ಕೊಂಡಿದ್ದ ನಾನು ಹೇಳ್ತಾ ಇದ್ದೀನಿ. ಒಂದಷ್ಟು ಜನ ಹೇಳ್ತಾ ಇದ್ರು, ಎಸ್ ಪ್ರತಿ ತಿಂಗಳು ಟ್ರಾಫಿಕ್ ಪೊಲೀಸರು RTO ಅವರು ಒಟ್ಟಿಗೆ ಸೇರಿ ಒಂದು ಅನಧಿಕೃತ ಆಟೋಯಿಂದ 500 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. 20 ಲಕ್ಷ ಆಟೋ ಇದ್ರೆ ಬೆಂಗಳೂರಲ್ಲಿ ಒಂದು ತಿಂಗಳಿಗೆ 100 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾ ಇದೆ. ಈ 100 ಕೋಟಿ ಟ್ರಾಫಿಕ್ ಮತ್ತೆ RTO ಹೋಗ್ತಾ ಇದೆ ಅಂತ RTO ಹೋಗ್ತಾ ಇದೆ, ಅವರು ವಸೂಲಿ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಆಟೋಗಳ ಮೇಲೆ ಯಾವುದೇ ಕ್ರಮ ಆಗ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಆರೋಪವನ್ನ ತನಿಖೆಯಿಂದ ಬಹಿರಂಗ ಆಗುತ್ತೆ. ಅಕಸ್ಮಾತ್ ಇದು ನಿಜ ಆಗಿದ್ರೆ ಟ್ರಾಫಿಕ್ ಇಲಾಖೆ, RTO ಖಂಡಿತವಾಗಿ ಸಿಬಿಐ ಮತ್ತೆ ಇಡಿ ನಿಮ್ಮ ಕಚೇರಿಗಳಿಗೆ ಬಂದು ನಿಮಗೆ ಬೇಡಿ ಹಾಕುವಂತ ಸಮಯ ದೂರ ಇಲ್ಲ. ವಿ ವಿಲ್ ಗೆಟ್ ಸಿಬಿಐ ಅಂಡ್ ಇಡಿ ಟು RTO ಕಚೇರಿಗೆ ಮತ್ತೆ ಟ್ರಾಫಿಕ್ ಕಚೇರಿಗೆ ಸಿಬಿಐ ಅವರು ಕಾಲಿಟ್ಟು ನಿಮ್ಮನ್ನ ಅರೆಸ್ಟ್ ಮಾಡುವಂತ ಸಮಯ ದೂರ ಇಲ್ಲ. ಅಕಸ್ಮಾತ್ ಈ 500 ರೂಪಾಯಿ ಕಲೆಕ್ಟ್ ಮಾಡ್ತಾ ಇರೋದು ನಿಜ ಆಗಿದ್ರೆ, ನಿಜಾನೇ ಇರಬೇಕು, ಯಾಕೆ ಇರಬಾರ್ದು? ಇಷ್ಟು ದಿನ ಚೆಕಿಂಗ್ ಎಲ್ಲಿ ಮಾಡ್ತಾ ಇದ್ರಿ ಆಟೋನ? ಈಗ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ? ಕಾರಣ ಏನು? ನಾವು ಎಕ್ಸ್ಪೋಸ್ ಮಾಡಿದೆ ಅಂತನಾ? ದಾಖಲೆ ಕೊಂಡು ಎಕ್ಸ್ಪೋಸ್ ಮಾಡಿದೆ ಅಂತನಾ? ಏನೇ ಸ್ನೇಹಿತರೆ, ಬೆಂಗಳೂರಲ್ಲಿ ಅನಧಿಕೃತ ಆಟೋಗಳು ಓಡಾಡೋದ್ರ ಮೇಲೆ ಸರ್ಕಾರ ಕ್ರಮ ಜರುಗಿಸಬೇಕು, ಟ್ರಾಫಿಕ್ ಅವರು ಕ್ರಮ ಜರುಗಿಸಬೇಕು, RTO ಕ್ರಮ ಜರುಗಿಸಬೇಕು. ಆಮೇಲೆ ಮಾಡಲಿಲ್ಲ ಅಂತಂದ್ರೆ ದ ಮ್ಯಾಟರ್ ವಿಲ್ ಡೆಫಿನೆಟ್ಲಿ ಗೋ ಟು ಸಿಬಿಐ ಅವರು ಟ್ರಾಫಿಕ್ ಅವ್ರ ಮೇಲೆ, RTO ಅಧಿಕಾರಿಗಳ ಮೇಲೆ ನಿಮಗೆ ಬಂದು ವಾರಂಟ್ ಎತ್ಕೊಂಡ್ಬಂದು ಕೋಳ ಹಾಕುವಂತ ಸಮಯ ದೂರ ಇಲ್ಲ. ಯಾಕಂದ್ರೆ ಒಂದಷ್ಟು ಎವಿಡೆನ್ಸ್ಗಳು ಸಿಕ್ಕಾಕೊಂಡಿದೆ, ಒಂದಷ್ಟು ವಾಯ್ಸ್ ರೆಕಾರ್ಡು, ಒಂದಷ್ಟು ವಿಡಿಯೋಗಳು, ಒಂದಷ್ಟು ಸ್ಟಿಂಗ್ ಆಪರೇಷನ್ಗಳು, ಒಂದಷ್ಟು ವಿಡಿಯೋಗಳು ನಮ್ಮ ಟೀಮ್ ಕೈ ಸಿಕ್ಕಾಕೊಂಡಿದೆ. ಆ ದಾಖಲೆ ಸಮೇತ ಈ ಒಂದು ವಿಚಾರ ಸಿಬಿಐಗೆ, ಇಡಿಗೆ ಹೋಗುತ್ತೆ. ಅಲ್ಲಿವರೆಗೂ ಮತ್ತೊಮ್ಮೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಬಟ್ ಒಂದೊಂದು ನಿಜ, ಯಾವುದೇ ಕಾರಣಕ್ಕೂ ಬೆಂಗಳೂರು ಮಾಫಿಯಾಗಳ ಕೈಗೆ ಹೋಗಬಾರ್ದು. ಅದು ರಾಜಕಾರಣಿ ಮಾಫಿಯಾ ಆಗಿರ್ಬೋದು, ಪೊಲೀಸ್ ಮಾಫಿಯಾ ಆಗಿರ್ಬೋದು. ಈಗ ದಾಖಲೆ ಇಲ್ಲದೆ, ಪರ್ಮಿಟ್ ಇಲ್ಲದೆ ಓಡಿಸ್ತಾ ಇರೋಂತ ಆಟೋ ಮಾಫಿಯಾಗಿರ್ಬೋದು, ಮಾಫಿಯಾಗಳ ಕೈಗೆ ಸಿಟಿ ಹೋಗಲ್ಲ. ದಿಸ್ ಸಿಟಿ ವಿಲ್ ಬಿ ಫ್ರೀ. ಓಕೆ, ಆ ರೀತಿ ಹೋಯ್ತು ಅಂತಂದ್ರೆ ಕ್ರಮ ಜರುಗಿಸಕ್ಕೆ ಟ್ರಾಫಿಕ್ ಇದೆ, RTO ಇದೆ, ಮಿನಿಸ್ಟ್ರಿ ಇದೆ, ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿ ಇದೆ.
ಇವ್ರು ಯಾರು ಕೆಲಸ ಮಾಡಿಲ್ಲ ಅಂತಂದ್ರೆ CBI ಇದೆ. ಈ ಸೇಟುಗಳು ಯಾರು? ಈ ಸೇಟುಗಳಿಗೆ ಹಣ ಯಾರು ಕೊಡ್ತಾ ಇದ್ದಾರೆ? ಫಂಡಿಂಗ್ ಯಾರು ಮಾಡ್ತಾ ಇದಾರೆ? ಸಾವಿರಾರು ಕೋಟಿ ರೂಪಾಯಿ ಹಣ ಈ ಸೇಟುಗಳ ಕೈಗೆ ಎಲ್ಲಿಂದ ಬರ್ತಾ ಇದೆ? ಯಾರು ಫಂಡಿಂಗ್ ಮಾಡ್ತಾ ಇರೋದು? ಈ ಹಣ ಫಂಡಿಂಗ್ ಮಾಡಿ ಆಟೋಗಳನ್ನ ತೆಗೆದು ಬೆಂಗಳೂರಲ್ಲಿ ಸೇಟುಗಳವರೇ ಬಿಡ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ನೋಡೋಣ, ಈ ಎಲ್ಲರ ತನಿಖೆಯನ್ನ ಆದಷ್ಟು ಜಲ್ದಿ ತನಿಖೆ ಮಾಡಿ ಸತ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಇಲ್ಲಿವರೆಗೂ ನಾನು ಹೇಳ್ತಾ ಇರೋದೆಲ್ಲ ಒಂದಷ್ಟು ದಾಖಲೆಗಳಿದೆ. ಯಾಕಂದ್ರೆ ಪ್ರೈಮಾ ಫೇಶಿಯಾ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಪೊಲೀಸ್ ಅವರು ಕಣ್ಮುಚ್ಕೊಂಡಿದ್ದಾರೆ, RTO ಕಣ್ಮುಚ್ಕೊಂಡಿದೆ, ದಾಖಲೆ ಅಂತೂ ಇದೆ. ವಸೂಲಿ ಬಗ್ಗೆ ನಮ್ಮ ಟೀಮ್ ತನಿಖೆ ಮಾಡ್ತಾ ಇದೆ. ಒಂದಷ್ಟು ವಾಯ್ಸ್ ರೆಕಾರ್ಡ್ಸ್ ಅದೆಲ್ಲ ಸಿಕ್ಕಾಕೊಂಡಿದೆ. ಸಂಪೂರ್ಣ ಮಾಹಿತಿ ಜೊತೆನಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳುತ್ತಾ, ಒಂದಂತೂ ನಿಜ, ಬೆಂಗಳೂರು ಮಾಫಿಯಾ ಆಟೋಗಳ ಕೈಗೆ ಕೊಡೋದಿಲ್ಲ. 1,67,000 ಆಟೋಗಳು ಮಾತ್ರ ಅಧಿಕೃತ. ಈ ಆಟೋಗಳು ಯಾವುದೇ ಭಯ ಭೀತಿ ಇಲ್ಲದೆ ಓಡಾಡಬಹುದು. ಆದರೆ ದಾಖಲೆ ಇಲ್ಲದೆ ಫೋರ್ಜರಿ ಪರ್ಮಿಟ್ಗಳನ್ನ ಇಟ್ಕೊಂಡು, ಫೋರ್ಜರಿ RC ಬುಕ್ ಅನ್ನ ಇಟ್ಕೊಂಡು ಓಡಾಡುತ್ತಿರುವ ಆಟೋಗಳ ಸಂಖ್ಯೆ 20 ಲಕ್ಷದ ಮೇಲೆ ಇದೆ ಅಂತ ಒಂದು ಸರ್ವೆ ಹೇಳುತ್ತೆ. ಈಗ ಇದರ ಬಗ್ಗೆ ಸ್ಪಷ್ಟೀಕರಣ ಮಾಡಬೇಕಾದ್ದು, ಇದರ ತಪಾಸಣೆ ಮಾಡಿ ಜನಗಳಿಗೆ ಸತ್ಯವನ್ನು ತಿಳಿಸಿ, ಸುಳ್ಳು ದಾಖಲೆಗಳನ್ನು ಇಟ್ಕೊಂಡು ಪರ್ಮಿಟ್ ಇಲ್ಲದೆ ಓಡಾಡ್ತಾ ಇರುವಂತ ಆಟೋಗಳ ಮೇಲೆ ಕ್ರಮ ಜರುಗಿಸಬೇಕಾದ್ದು RTO ಮತ್ತೆ ಟ್ರಾಫಿಕ್ ಅವ್ರ ಕೆಲಸ ಮಾಡಿಲ್ಲ ಅಂತಂದ್ರೆ CBI ಅವರು RTO ಕಚೇರಿಗೆ, CBI ಅಧಿಕಾರಿಗಳು ಟ್ರಾಫಿಕ್ ಅವ್ರ ಕಚೇರಿಗೆ ಬರುವಂತ ಸಮಯ ತುಂಬಾ ಹತ್ತದಲ್ಲಿದೆ. ನೀವು ಜೈಲಿಗೆ ಹೋಗುವಂತ ಸಮಯ ತುಂಬಾ ಹತ್ತದಲ್ಲಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಧಮ್ಕಿ ತಮಾಷೆ ಕಾನೂನಿಗಿಲ್ಲ. ನೀವೇನೇ ಮಾಡಿ ಕಾನೂನು ರೀತಿನಲ್ಲಿ ಮಾಡಿ. ನಾನು ಅಷ್ಟೇನೆ ಈ ದಾಖಲೆಗಳನ್ನ ಕಾನೂನು ರೀತಿ ತಗೊಂಡೆ ನಿಮ್ಮ ಹತ್ರ ಮಾತಾಡ್ತಿರೋದು. 1,67,000 ಆಟೋ ಬಿಟ್ರೆ ಮಿಕ್ಕ ಎಲ್ಲ ಆಟೋಗಳು ಜಪ್ತಿ ಆಗ್ಬೇಕು. ಓಡಾಡ್ತಾ ಇದ್ರೆ ಇಲ್ಲ ನೀವು ಓಡೋಗ್ಬೇಕು, ಇಲ್ಲ ಜಪ್ತಿ ಆಗ್ಬೇಕು ಕಾನೂನು ರೀತಿಯಲ್ಲಿ. ಓಕೆ, ಅಲ್ಲಿವರೆಗೂ ನಾವು ಕೂಡ ಬಿಡೋದಿಲ್ಲ. ನಾವು ಕೂಡ ಪಟ್ಟಾಕೊಂಡೆ ಕೂತ್ಕೊಂಡಿದ್ದೀವಿ. ಜೈ ಕರ್ನಾಟಕ, ಜೈ ಬೆಂಗಳೂರು, ಜೈ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು. ಓಕೆ, ನಿಮ್ಮೆಲ್ಲರಿಗೂ ಪ್ರೀತಿ ವಿಶ್ವಾಸಗಳು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್.